ಬಹುಶಃ ಚನ್ನಪಟ್ಟಣದ ಇತಿಹಾಸದಲ್ಲಿ ಈ ಒಂದು ಚುನಾವಣೆ ನಡೆದಂತ ಒಂದು ಉಪಚುನಾವಣೆ ರಾಜ್ಯದ ಇತಿಹಾಸದ ಪುಟದಲ್ಲಿ ದಾಖಲೆಯ ಚುನಾವಣೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅನೇಕ ಉಪಚುನಾವಣೆಗಳನ್ನ ನಾನು ಕೂಡ ನೋಡಿದ್ದೇನೆ. ಸ್ವಾಭಿಮಾನದ ಸಂಕೇತವಾಗಿ ಎಷ್ಟೇ ಒತ್ತಡಗಳಿದ್ರು ಕೂಡ, ಎಷ್ಟೇ ಆಸೆ ಆಕಾಂಕ್ಷೆಗಳನ್ನ ಒಡ್ಡಿದ್ರು ಕೂಡ, ಇಲ್ಲ ನಾವು ನಮ್ಮ ಜೊತೆ ಇರತಕ್ಕಂತ ನಾಯಕನನ್ನ, ಕಾರ್ಯಕರ್ತನನ್ನ ಶಾಸಕನಾಗಿ ಮಾಡ್ಕೋಬೇಕು, ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಚನ್ನಪಟ್ಟಣ ತಾಲೂಕಿನ ಮತದಾರರು ಮತ್ತು ಕಾರ್ಯಕರ್ತರು, ಮುಖಂಡರು ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ಅದಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾದಂತ ಕರ್ತವ್ಯ. ಇಲ್ಲ ನಾವು ಈ ಜಿಲ್ಲೆಯ ಗೌರವವನ್ನ, ಡಿ.ಕೆ. ಶಿವಕುಮಾರ್ ಅವರ ಗೌರವವನ್ನ, ಸಿದ್ದರಾಮಯ್ಯನವರ ಗೌರವವನ್ನ, ಶ್ರೀ ಯೋಗೇಶ್ವರ್ ಅವರಿಗೆ ಶಕ್ತಿ ತುಂಬುತ್ತೇವೆ ಅಂತ ಹೇಳಿ ತೀರ್ಮಾನ ಮಾಡಿದ್ರಲ್ಲ, ಅವರನ್ನ ನಾವು ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಆಗ್ತದೆ. ಸುಮಾರು 500 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನ ನಾವು ತಂದಿದ್ದೇವೆ, ಕೊಟ್ಟಿದ್ದೇವೆ. ಈಗಾಗಲೇ ಕೆಲವು ಕಾಮಗಾರಿಗಳು ಪ್ರಾರಂಭ ಆಗಿದೆ. ಮೊನ್ನೆ ಶಾಸಕರು ಕೇಳ್ತಾ ಇದ್ರು ಏನಪ್ಪ ಅಂತ. ಈಗ ನೀವು ಪೂಜೆ ಮಾಡ್ತಾ ಇರೋದೆಲ್ಲ ನಾವು ಮಾಡಿದ್ದೇವೆ, ನೀವೇನೇನು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರಿ ಅದೆಲ್ಲ ನಾವು ಮಾಡಿದ್ದೇವೆ. ಏನೆಲ್ಲ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ. ಏನು ಈ ಜಿಲ್ಲೆಯ ಜನರಿಗೆ ಮಾತನ್ನ ಕೊಟ್ಟಿದ್ದೆ ಕೆಲಸ ಆಗತ್ತೆ ಅಂತ ಹೇಳಿ, ಅಷ್ಟು ಕೆಲಸವನ್ನ ಸಂಪೂರ್ಣ ಮಾಡ್ತಕ್ಕಂತ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಸೋತಿದ್ರು ಚಿಂತೆ ಇಲ್ಲ. ಸಕ್ರಿಯವಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶಾಸಕರುಗಳ ಜೊತೆ ಕೈ ಜೋಡಿಸಿ, ನಿಮ್ಗಳ ಜೊತೆ ಕೈ ಜೋಡಿಸಿ ಕೆಲಸವನ್ನ ಮಾಡ್ತೇನೆ. ಅನೇಕರು ಟೀಕೆ ಟಿಪ್ಪಣಿಗಳನ್ನ ಮಾಡ್ಬೋದು. ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಉತ್ತರ ಕೊಡ್ತಕ್ಕಂಥವರು ಜನಾರ್ದನರು. ಅವರ ತೀರ್ಮಾನವನ್ನ ಗೌರವದಿಂದ ಸ್ವೀಕಾರ ಮಾಡಿದ್ದೇನೆ. ಆದ್ರೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವುದೇ ಕಾರಣಕ್ಕೂ ತಪ್ಪತಕ್ಕಂಥವನಲ್ಲ. ಆ ಕೆಲಸವನ್ನ ಮಾಡ್ತೇನೆ. ಜೊತೆಗೆ ಇವತ್ತು ಯೋಗೇಶ್ವರ್ ಅವರು ಕೂಡ ಸಕ್ರಿಯವಾಗಿದ್ದಾರೆ. ಅನೇಕ ಯೋಜನೆಗಳು ನಮ್ಮ ಮುಂದೆ ಪ್ರಸ್ತಾಪ ಇದೆ. ಕೆಲಸ ಮಾಡಲಿಕ್ಕೆ ಅಧಿಕಾರ ಇರಬೇಕು ಅಂತೇನಿಲ್ಲ, MP ಆಗಿರ್ಬೇಕು ಅಂತೇನಿಲ್ಲ. ಒಂದಷ್ಟು ನಮ್ಮ ಕೈಲಾದಂತ ನಮ್ಮದೇ ಸರ್ಕಾರ ಇರೋದಿಲ್ಲ. ನಮ್ಮ ಸರ್ಕಾರ ಇರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗ್ತಿರ್ಲಿಲ್ಲ. ಅಯ್ಯೋ ನನ್ನ MP ಅಂತ ಕರಿಬೇಡ್ರಪ್ಪ. ನೀವು ಸದ್ಯಕ್ಕೆ ಮಾಡಿರೋರ್ನೆ ಒಂದಷ್ಟು ಆಪರೇಷನ್ ಮಾಡಿಸ್ರಪ್ಪ. ಒಂದೊಂದ 8 ಲಕ್ಷ ಬೇಡ, ಒಂದು 50,000 ಮಾಡಿಸ್ರಪ್ಪ. ನಾ ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇನೆ. ನೀವು ಜಿಲ್ಲಾ ಪಂಚಾಯತಿಗೆ ಒಂದೊಂದು ಬಸ್ನ ಮಾಡಿಕೊಂಡು ಎಲ್ಲ ಕರ್ಕೊಂಡು ಬಂದು ಎಲ್ಲ ರೌಂಡ್ ಹೊಡೀರಿ. ಎಲ್ಲ ಒಂದೊಂದು ಬಸ್ನ ಕರ್ಕೊಂಡು ಬಂದು ಒಂದು 3 ದಿನ ಎಲ್ಲ ರೌಂಡ್ ಹೊಡೆದು ಟೂರ್ ಮಾಡ್ಕೊಂಡಂಗೆ ಆಗಲಿ. ಎಲ್ಲ ಹುಡುಗರನ್ನೆಲ್ಲ ಒಂದೊಂದು ಸೇರಿಸ್ಕೊಂಡು ಒಂದು 8-10 ಬಸ್ಸಲ್ಲಿ ಕರ್ಕೊಬನ್ನಿ, ಓಡಾಡಿಸ್ಕೊಂಡು ಕರ್ಕೊಬನ್ರಿ. ಒಂದು ಬಾಂಧವ್ಯ ವೃದ್ಧಿ ಆಗ್ತದೆ. ಜೊತೆಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಕೂಡ ಫೆಬ್ರವರಿನಲ್ಲಿ ಘೋಷಣೆ ಆಗೋ ಸಾಧ್ಯತೆ ಇದೆ. ಖಂಡಿತ ಮಾಡ್ತಾರೆ. ಅವ್ರು ಮೊದಲು ಬೇರೆ ಥರ ಇದ್ರು, ಈಗ ಬೇರೆ ಥರ ನಮ್ಮ ಜೊತೆ ಸೇರಿದ ಮೇಲೆ ಅವರು ಪಕ್ಷದ ಜೊತೆ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ. ಅದನ್ನು ಮಾಡ್ತಾರೆ. ಯಾಕೆಂತಂದ್ರೆ ಈ ಚುನಾವಣೆನಲ್ಲಿ ಬರೀ ಅವ್ರ ಕೈ ಮುಖ ಬಂದ್ರಷ್ಟೇ. ಚುನಾವಣೆ ಹೆಂಗಾಯ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಇಷ್ಟೊಂದು ಸುಲಭವಾದ ಚುನಾವಣೆ ಅವರು ಯಾವ ಚುನಾವಣೆನೂ ಮಾಡಿರಲಿಲ್ಲ. ಹೌದಾ ಇಲ್ವಾ? ಒಪ್ತೀರಾ ಇಲ್ವಾ? ಸೊ ಹಂಗಾಗಿ ಪಕ್ಷದ ಕಾರ್ಯಕರ್ತರು, ನಾಯಕರು, ಮುಖಂಡರ ಶ್ರಮ, ಹಗಲು ರಾತ್ರಿ ಮಾಡಿದಂಥ ಶ್ರಮ, ಆ ಶ್ರಮಕ್ಕೆ ನಾವು ಗೌರವವನ್ನ ಕೊಡಬೇಕಾಗ್ತದೆ. ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವಿಸ್ಬೇಕಾಗ್ತದೆ. ಕೆಲವರು ಮಾಡಿರ್ತಾರೆ, ಕೆಲವರು ಮಾಡಿರೋದಿಲ್ಲ. ಕೆಲವು ಊರಲ್ಲಿ ಲೀಡ್ ಬಂದಿರ್ತದೆ, ಕೆಲವು ಊರಲ್ಲಿ ಲೀಡ್ ಬಂದಿರೋದಿಲ್ಲ. ಆದರೆ ಅದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕಾದಂಥ ಸವಾಲು. ನಾವೇನು ಒಂದು ಚುನಾವಣೆಯವರಲ್ಲ. ಈಗ ಯೋಗೇಶು ಇಲ್ಲಿ ಆಯ್ತು, ನೆಕ್ಸ್ಟ್ ಮದ್ದೂರಲ್ಲಿ ನಿಂತ್ಕೊಳ್ಳೋಣ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಇಲ್ಲ ಆಯ್ತು, ತಿರ್ಗಾ ಮಂಡಿಗೆ ಹೋಗಿ ನಿಂತ್ಕೊಳ್ಳೋಣ ಅಂತಲ್ಲ. ಎಲ್ಲ ನಿಂತ್ಕೋಬೇಕು, ಚನ್ನಪಟ್ಟಣನೇ ನಿಂತ್ಕೋಬೇಕು. ನಾನೆಲ್ಲಿ ನಿಂತ್ಕೋಬೇಕು? ಇಲ್ಲೇ ನಿಂತ್ಕೋಬೇಕು. ಶಿವಕುಮಾರ್ ಎಲ್ಲಿ ನಿಂತ್ಕೋಬೇಕು? ಕನಕಪುರದಲ್ಲೇ ನಿಂತ್ಕೋಬೇಕು. ಬೇರೆಯವ್ರು ಹಂಗಲ್ಲ. ಸೊ ಬೇರೆಯವರು ಇಲ್ಲ ಆಯ್ತು, ನೆಕ್ಸ್ಟ್ ಊರು. ಯಾಕೆ ಅಂತ ಅಂದ್ರೆ ಕಾರ್ಯಕರ್ತರು ಕರಿತಾವ್ರೆ, ನಮ್ಮನ್ನು ಕಾರ್ಯಕರ್ತರು ಕರಿತಾವ್ರೆ. ಆದ್ರೆ ಆ ಜನರ ಋಣವನ್ನ ತೀರ್ಸ್ತಕ್ಕಂಥದ್ದು ಮುಖ್ಯ. ಆ ಜನರ ಋಣವನ್ನ ತೀರ್ಸ್ತಕ್ಕಂಥದ್ದು ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಮಾಧ್ಯಮಗಳಲ್ಲೋ ಹೇಳಿಕೆಗಳನ್ನ ಕೊಡ್ತಾ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಲ್ಲ. ಜನರ ಸಂಕಷ್ಟಗಳು ಎಷ್ಟೋ ಜನ ಚನ್ನಪಟ್ಟಣದಲ್ಲಿ ನೀವೆಲ್ಲ ರೈತರುಗಳಿದ್ದೀರಿ, ಇಲ್ಲಿ ಬಂದಿದ್ದೀರಿ.
ನಿಮಗೆ ಶಕ್ತಿ ಇದೆ ಚನ್ನಪಟ್ಟಣ ತಾಲೂಕ್ ಆಫೀಸ್ಗೆ ಬಂದು ಭೇಟಿ ಮಾಡಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ. ಸಾವಿರಾರು ಜನ ಕಾರ್ಯಕರ್ತರು ಚನ್ನಪಟ್ಟಣದ ಮೂಲೆ ಮೂಲೆಗಳಲ್ಲಿದ್ದಾರೆ. ಅವ್ರಿಗೆ ತಾಲೂಕ್ ಆಫೀಸ್ ಇನ್ನೂ ಕೂಡ ನೋಡ್ಲಿಲ್ಲ. ಅಂತವ್ರ ಬಗ್ಗೆ ಗಮನ ಹರಿಸಬೇಕಾದಂತ ಜವಾಬ್ದಾರಿ ಶಾಸಕರ ಮೇಲೆ, ನಮ್ಮೆಲ್ಲರ ಮೇಲೂ ಇದೆ. ಹೌದಾ ಅಲ್ವಾ? ನೀವು ಶಕ್ತಿ ಇದೆ. ನೀವು ನನ್ನನ್ನು ಹಿಡ್ಕೋತೀರಿ, ಯೋಗೇಶ್ ಅವ್ರನ್ನ ಹಿಡ್ಕೋತೀರಿ, ಗಂಗಾಧರ್ನ ಹಿಡ್ಕೋತೀರಿ, ವಾಸಿಲ್ನ ಹಿಡ್ಕೋತೀರಿ, ಇಲ್ಲ ರಮೇಶನ್ ಹಿಡ್ಕೋತೀರಿ, ಇಲ್ಲ ಮಲ್ಲೇಗೌಡ್ರನ್ನ ಹಿಡ್ಕೋತೀರಿ, ಇನ್ಯಾರನೋ ಒಬ್ರನ್ನ, ಶಿವಣ್ಣನ, ದಿನೇಶ್ನ, ಯಾರನ್ನ ಹಿಡ್ಕೊಂಡು, ಬಲಿಷ್ಠರನ್ನ ಹಿಡ್ಕೊಂಡು ಏನೋ ಮಾಡ್ಕೋತೀರಿ. ಆದ್ರೆ ನಾವು ನೋಡ್ಬೇಕಾಗಿರೋದು ಯಾರು? ಕಟ್ಟ ಕಡೆಯ ವ್ಯಕ್ತಿಯನ್ನ ನಾವು ಗಮನಿಸ್ಬೇಕಾಗ್ತದೆ. ಆ ಗಮನಿಸಿ ಅವರಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡ್ಬೇಕಾಗ್ತದೆ. ಆಗ ನಾವು ಈ ಒಂದು ಚುನಾವಣೆಯಲ್ಲಿ ಗೆದ್ದದಕ್ಕೆ ಸಾರ್ಥಕ ಆಗ್ತದೆ. ಆ ಸಾರ್ಥಕ ಬದುಕನ್ನ ನಾವು ಕಾಣಬೇಕು ಅಂತ ಅಂದ್ರೆ ನಾವು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಪಕ್ಷ ನಾವು ಒಗ್ಗಟ್ಟಾಗಿ ನಾವು ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸರಿ ಕೆಲಸ ಮಾಡಲ್ಲ. 19ನೇ ತಾರೀಕು ಏನು ಕಾರ್ಯಕ್ರಮ ನಿಗದಿಯಾಗಿದೆ, ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ಪ್ರತಿಯೊಬ್ಬರು ಕೂಡ ನಿಮ್ಮ ಊರುಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ, ಯಾವ್ಯಾವ ಜನನ ಹೆಂಗೆ ಕರ್ಕೊಬರ್ಬೇಕು, ಏನು ಮಾಡಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ರೂಪುರೇಷವನ್ನ ಇವತ್ತಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಾನಾದರೂ ತಮ್ಮಲ್ಲಿ ಹೇಳ್ತಾ, ಅದಾದಮೇಲೆ ನಮ್ಮ ಜವಾಬ್ದಾರಿ ಹೊತ್ತಿರೋರು ಕೂಡ ಬಂದು ನಿಮಗೆ ಊಟ ಕೊಡಬೇಕು ಅಂತಿದ್ದಾರೆ. ಅವರು ಖುಷಿ ಪಟ್ಟಿದ್ದಾರೆ. ನಮ್ಮ ಉದಯ ಇರ್ಬೋದು, ಡಾಕ್ಟರ್ ರಂಗನಾಥ್ ಅವ್ರು ಇರ್ಬೋದು, ನಮ್ಮ ಬಾಲಕೃಷ್ಣ ಅವ್ರು ಇರ್ಬೋದು, ನಮ್ಮ ಶರತ್ ಬಚ್ಚೇಗೌಡರು, ರವಿ ಅವರು, ಶ್ರೀನಿವಾಸ್ ಅವರು, ಪುಟ್ಟಣ್ಣ ಅವರು, ಅವರೆಲ್ಲರೂ ಕೂಡ ನಾವು ಊಟ ಕೊಟ್ಬಿಡ್ತೀವಪ್ಪ, ನೀನು ಊಟ ಆಗ್ತೀಯೋ ಇಲ್ವೋ, ನಾವು ಕರೆದ್ಬಿಟ್ಟು ನಾವೆಲ್ಲ ಸಮಾಧಾನ, ನಮ್ಗೆಲ್ಲ ಪಾಪ ಗೌರವ ಕೊಟ್ಟವ್ರೆ ಅಂತೇಳಿ ಅವರೆಲ್ಲ ನಾವು ಅವ್ರ ಊಟ ಹಾಕೋದ್ಮೇಲೆ ಇದಕ್ಕೆ ಕಿಮ್ಮತ್ ಹೊಟ್ಟೋಯ್ತದಲ್ಲ, ಇದು ಫಸ್ಟ್ ಆಗಲಿ, ಅದಕ್ಕೆ ಆಮೇಲೆ ಯಾವಾಗ ಬೇಕಾದ್ರೂ ಊಟ ಹಾಕ್ಬೋದು ಅಂತ ಹೇಳಿ ಅವ್ರಿಗೆ ಹೇಳಿದ್ದೀವಿ. ಸೊ ಕೂಡ ನಿರಂತರವಾಗಿ ಒಂದು ಪಕ್ಷ ಸಂಘಟನೆಯನ್ನ ನಿಮ್ಮನ್ನ ಜೊತೆ ತಗೊಂಡು ಹೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಒಳ್ಳೇದಾಗ್ತದೆ. ಒಳ್ಳೆ ಆಶಾಭಾವನದಿಂದ ಇರಿ. 25 ರಾಮನಗರ ಜಿಲ್ಲೆಗೆ ಒಳ್ಳೇದಾಗುವಂತ ಎಲ್ಲ ಶುಭ ಸೂಚನೆಗಳು ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ ಒಂದು ಬದಲಾವಣೆಯ ಸ್ವರೂಪವನ್ನ ನಾವು ಕಾಣ್ತೇವೆ. ನಾವೆಲ್ಲ 4 ಜನ ಶಾಸಕರು ಸೇರಿ ಒಂದು ಹೊಸ ಬದಲಾವಣೆಯನ್ನು ನಾವು ತರ್ತೇವೆ ಈ ಜಿಲ್ಲೆಗೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ರಿಗೂ ವಂದಿಸಿ, ಹೊಸ ವರ್ಷ ಮತ್ತೊಮ್ಮೆ ತಮ್ಗೆಲ್ರಿಗೂ ಶುಭ ಆಗಲಿ. ಸಂಕ್ರಾಂತಿ ಬರ್ತಾ ಇದೆ, ಸಂಕ್ರಾಂತಿ ಕೂಡ ಶುಭ ಆಗಲಿ. ನೀರು ಶಾಶ್ವತವಾಗಿ ಚನ್ನಪಟ್ಟಣ ತಾಲೂಕಿನಲ್ಲಿ ಇರ್ತದೆ. ಆನೆಗಳು ಓಡಿಸುವಂತ ಜವಾಬ್ದಾರಿ ಈಗ ನಮ್ಮ ಮೇಲಿದೆ. ಶಾಸಕರು ಈಗ ಹೋರಾಟ ಮಾಡ್ತಾ ಇದ್ದಾರೆ, ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.